ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಇಂಡಿಯಾ ಟೀಮ್ ಆಡಿದ್ದು ಏನು ಹೇಳಬೇಕು ಅನ್ನೋದು ನಮ್ಮ ಮಾತಿಲ್ಲ. ಆ ಪರಿ ಆಡ್ತು ಇಂಡಿಯಾ ಇವತ್ತು. ಅದ್ರೊಳಗು ನ್ಯೂಜಿಲ್ಯಾಂಡ್ದವ್ರು ಪರಿ ಬೇಜಾತಿ ಮಾಡಬೇಕು, ಯಾವ ಪರಿ ಹೊಲಸಿಡಿಸ್ಬೇಕು ಅವ್ರನ್ನ, ಆ ಪರಿ ಕಿಮ್ಮತ್ತು ಕಳೆದು ಹೋಗಿದ್ರು ಇವತ್ತು ನಮ್ಮ ಇಂಡಿಯಾ ಟೀಮ್ನವರು ನ್ಯೂಜಿಲ್ಯಾಂಡ್ ಟೀಮ್ದವ್ರನ್ನ. ಇವರು ನ್ಯೂಜಿಲ್ಯಾಂಡ್ದವ್ರು ಓಡಿಯಾದಾಗ ಗೆದ್ದ ಓಡಿಯಾ ಟೀಮ್ನ ಸೋಲ್ಸಿವತ್ತ, ವಿರಾಟ್ ಕೊಹ್ಲಿ ಇದ್ದ ಟೀಮ್ನ ಸೋಲ್ಸಿವತ್ತ. ಇದ್ಯಾವ್ದು ನಮಗೆ ಟೀಮ್ ಅಂತ ಅನ್ಕೊಂಬಂದ್ರೆ ಇಲ್ಲಿ ಇರೋದು ಬೇರೆ ಟೀಮ. ಇದು ಸೂರ್ಯಕುಮಾರ್ ಯಾದವ್ ಅವ್ರ ಟೀಮ್ ಅಂತ ಹೇಳ್ಬೇಕು. ನೀವು ನೋಡಿರಿ, ಒಟ್ಟು ಪ್ರತಿಯೊಂದು ಪ್ರತಿಯೊಂದು ಮ್ಯಾಚ್ ವಿನ್ನರ್ ಪ್ಲೇಯರ್ಸ್ ಅದಾರ ನಮ್ಗೆ. ಹೋದ ಮ್ಯಾಚ್ನಾಗ ಅಭಿಷೇಕ್ ಶರ್ಮಾ ಆದ್ರೆ ಈ ಮ್ಯಾಚ್ನಾಗ ಇಶಾನ್ ಕಿಶನ್ ಆ್ಯಂಡ್ ಸೂರ್ಯಕುಮಾರ್ ಯಾದವ್. ಹೇಳ್ಬೇಕಾರೆ ಇದಕ್ಕೊಂದು ರೆಕಾರ್ಡ್ ಇತ್ತು. ಏನಂದ್ರೆ ನ್ಯೂಜಿಲ್ಯಾಂಡ್ದವ್ರ ಮೇಲೆ ಪಾಕಿಸ್ತಾನದವ್ರು ಮೊದಲು ಪಾಕಿಸ್ತಾನದವ್ರು ಹೊಡೆದಿದ್ರು, 205 ರನ್ ಏನೋ ಹೊಡೆದಿದ್ರು, ಅದು 16 ಓವರಿಗೆ. ನಮ್ಮವರು ಅದು ಎಷ್ಟು 209 ರನ್ 1 ಓವರ್ ಕಮ್ಮಿ ಇಟ್ಟೆ ಮಾಡ್ಯಾರ. ಇದಕ್ಕೆ ಇದು ಗೊತ್ತೈತೆ ನಮಗೆ ಏನಂತೇಳಿ. ಎಸ್, ಇವತ್ತಿನ ಮ್ಯಾಚ್ನಾಗ ನಮ್ಮ ಇಂಡಿಯಾದವ್ರು ಟಾಸ್ ಗೆದ್ದ, ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೋ. ಬಾಲಿಂಗ್ ಬಂದ ಕೂಡಲೇ ಓಕೆ ಅಂತೇಳಿ ನ್ಯೂಜಿಲ್ಯಾಂಡ್ದವ್ರು ಬ್ಯಾಟಿಂಗ್ ಬರ್ತಾರೆ. ಬಂದ ಕೂಡಲೇ ಎಲ್ಲ ಅನ್ಸಿಸ್ತಾರೆ. ಡೆವಾನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ಮತ್ತು ಚಾಪ್ಮನ್ ಆಯ್ತು, ಮಿಚಾ ಸ್ಯಾಟ್ನರ್ಸ್ಗೆ ಅನ್ಸಿಸ್ತಾರೆ ತೀರ. ಆ ಪರಿ ಬ್ಯಾಟಿಂಗ್ ಏನು ಹೇಳ್ತಾರೆ ನೀವು, ನಾವು ಎಲ್ಲ ಮಂದಿ ಬಾಲರ್ಸ್ ಒಳಗೆ ಬೈಬೇಕು. ನಮ್ಮ ಇವರಿಗೆ ಆರ್ಶಿಪ್ ಸಿಂಗ್ ಅವ್ರಿಗೆ ಮತ್ತು ನಮ್ಮ ಆರ್ಶಿಪ್ ಸಿಂಗ್ ಅವ್ರಿಗೆ, ನಮ್ಮ ಬೂಮ್ರಾ ಅವ್ರಿಗೆ ಮತ್ತು ಹರ್ಷಿತ್ ರಾಣಾ ಇವ್ರು ಎಲ್ಲರಿಗೆ ಬೈಬೇಕು. ಆ ಪರಿ ಬಾಲಿಂಗ್ ಆ ಪರಿ ಹೊಡ್ಸ್ಕೊಂಡ್ರಿ ಇವತ್ತು ನಮ್ಮ 3 ಮಂದಿ ಪೇಸರ್ಸ್ಗಳು. ಅವ್ರ ನಮ್ಮ ಕುಲ್ದೀಪ್ ಯಾದವ್ ವಿಕೆಟ್ ತೊಗೊಂಡ್ರು. ಎಲ್ಲ ಸೇರಿಸಿ ಏನು ಮಾಡಿದ್ರು ನ್ಯೂಜಿಲ್ಯಾಂಡ್ದವರು, ಒಂದು 208 ರನ್ ನಮ್ಗೆ ಸೇಫ್. ಈ ಸ್ಟೇಡಿಯಮ್ದಾಗ 208 ರನ್ ಸೇಫ್ ಇರ್ತೈತಿ, ಆರಾಮ್ ಗೆಲ್ತೀವಿ ಅನ್ಕೊಂಡ್ರೆ ಪಾಪ ಅವ್ರದ್ದು ಏನು ತಪ್ಪಿಲ್ಲ. ಅದಕ್ಕೆ 208 ರನ್ ಎಂಥ ಸ್ಟೇಡಿಯಮ್ದಾಗ ಆದರೂ ಮಚ್ ಡಿಪೆಂಡಬಲ್ ಸ್ಕೋರ್ 208 ರನ್. ಆದರೆ ಇದು ಆ ಇಂಡಿಯಾ ಟೀಮ್ ಅಲ್ಲ, ಇದು ಹೊಸ ಯುಗದ ಇಂಡಿಯಾ ಟೀಮ್, ಜಂಜಿ ಇಂಡಿಯಾ ಟೀಮ್ ಅಂತ ಹೇಳ್ಬೇಕು. ಅದಕ್ಕಾರ ಇದು ಸೂರ್ಯಕುಮಾರ್ ಯಾದವ್ ಅವರ ಪಡೆ ಯಾವ ಪರಿ ಹೊಡ್ದಂದ್ರೆ ಗಲ್ಲಿ ಕ್ರಿಕೆಟ್ ಆಡ್ತಾರಂತ ನಿಮ್ಗೆ. ಗಲ್ಲಿ ಕ್ರಿಕೆಟ್ನಾಗ ಹುಡುಗರು ಸಣ್ಣ ಸಣ್ಣ ಹುಡುಗರು ಇಟ್ಕೊಂಡು ಆಡ್ತಿರ್ತಾರಲ್ಲ, ಆ ಪರಿ ಹೊಡೆದ್ರಿ ಇವತ್ತು. ಇವರೆಲ್ಲ ಅನ್ಕೊಂಡಿದ್ರು ಇವತ್ತು ನೋಡಿರಿ, ಇವತ್ತು ಅಭಿಷೇಕ್ ಶರ್ಮಾ ತೆಗೆದ್ವಿ ಮತ್ತು ಹಂಗೆ ಸಂಜು ಸ್ಯಾಮ್ಸನ್ ತೆಗೆದ್ವಿ, ಗೆದ್ವಿ ಅನ್ಕೊಂಡ್ರೆ ಮ್ಯಾಚ್. ಆದರೆ ಔಟ್ ಆಫ್ ಸಿಲೆಬಸ್ ಬಂದಿದ್ವಿ ಇವತ್ತು. ಇಶಾನ್ ಕಿಶನ್ ಹೊಡೆದಿದ್ದು ಒಂದೊಂದು ಶಾಟು ಏನು ಹೇಳಬೇಕು, ಆ ಪರಿ ಶಾರ್ಟ್ ಮೇಲೆ ಶಾರ್ಟ್ ಒಟ್ಟು ರಾಟ ಪಟ 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 ಪಟ್ಟ ತೊಗೊಂಡಂಗಿತ್ತು. ಇದು ಸ್ಲಿಪ್ಪರ್ ಶಾಟ್ ಹೊಡೆದಿತ್ತು ಹೇಳ್ಬೇಕು ನ್ಯೂಜಿಲ್ಯಾಂಡ್ದವ್ರಿಗೆ. ಇವ್ರಿಗೆ ಹೊಡೆದಿದ್ದು ನಮ್ಮ ಜಾಕಬ್ ಡಫಿ ಅಂತ ಎಕನಾಮಿಕ್ ಬಾಲರ್ಸಕ್ಕೆ ಎಕ್ಸ್ಪೆನ್ಸಿವ್ ಆದ್ರೆ ಇವತ್ತು. ಇನ್ನು ಅವ್ರ ಟೀಮ್ನಾಗ ಒಬ್ಬ ಬಾಲರ ಫೋಕ್ಸ್ ಅನಿಸ್ತತೆ. ಫೋಕ್ಸ್ ಏನು ಮಾಡ್ಯಾರು, ಒಟ್ಟು 2 ಓವರಿಗೆ 45 ರನ್ ಹೊಡ್ಸ್ಕೊಂತಾರೆ. ಇಶಾನ್ ಕಿಶನ್ ಅವ್ರು ತೊಗೊಂಡಿದ್ದು ಯಪ್ಪ, ಇಂಥ ಬ್ಯಾಟಿಂಗ್ ಒಳಗೆ ಕೆಟ್ಟ ವರ್ಷ 2 ದಿವ್ಸ ಕಾಯ್ದು ಏನೋ, ಅವರು 2 ದಿವ್ಸ ಕಾಯ್ದ್ರೆ ಏನು ಸುದ್ದಿ. ಇಂಥ ಫಾರ್ಮ್ ಆಗಿದ್ದಕ್ಕಾರೆ ಒಂದು ಸಲ ಬಂದಿರಲಿಲ್ಲ ಅವ್ರು. ಇಂಥ ರಣಭೀಕರ ಫಾರ್ಮ, ಇಂಥ ರಣಭೀಕರ ಬ್ಯಾಟಿಂಗ್ ಎಂದೂ ಬಂದಿರಲಿಲ್ಲ. ಸೊ ಇವತ್ತು ಬತ್ರಿ ಹೇಳ್ತೇನೆ, ಬಂದ್ರೆ ಅಲೆ ಬಂದಾಗ ಅಲೆಗಳು ಕಾತರಿಸಿ ಭೂಮಿ ಬೋರ್ಗರಿತದೆ ಅನ್ನೋರ್ತೆ ಪರ್ಫೆಕ್ಟ್ ಟೈಮ್ ಕಾಯ್ಕೊಂಬತ್ತು ಇವತ್ತು ಹೇಳ್ತೇನೆ. ಇಂಥ ಬ್ಯಾಟಿಂಗ್ ನೆವರ್ ಎವರ್ ವಾಚ್ಡ್ ಅಂತ ಹೇಳ್ಬೇಕು. ಅಲ್ಲ ಗುರು, 209 ರನ್ ನೀವು 15ನೇ ಓವರಿಗೆ ಹೊಡಿತಾರೆ. ಇದು IPL ಮ್ಯಾಚ್ ಅಲ್ಲ, ಇಂಟರ್ನ್ಯಾಷನಲ್ ಮ್ಯಾಚು. ಆ್ಯಂಡ್ ಅಗೇನ್ ನೀವು ಆಡ್ಲತ್ತಿದ್ದು ಬಾಂಗ್ಲಾದೇಶ ಅಲ್ಲ, ಪಾಕಿಸ್ತಾನ ಅಲ್ಲ, ನ್ಯೂಜಿಲ್ಯಾಂಡ್ ಟೀಮ್ ಅಲ್ಲ. ರಿಯಲಿ ಯಾರು ನಂಬ್ತೀರ ನೀವು? ನ್ಯೂಜಿಲ್ಯಾಂಡ್ದವ್ರ ಮೇಲೆ 5 ಓವರ್ ಸ್ಪೇರ್ ಇಟ್ಕೊಂಡಾಗ 209 ರನ್ ಹೊಡಿತೀವಿ, ಯಾರು ನಮಗನೂ ನಮ್ಮಂಗಿಲ್ಲ. ಇನ್ಫ್ಯಾಕ್ಟ್ LKG ಹುಡುಗಲ್ಲ, ದೊಡ್ಡ ವಯಸ್ಸಾದ ಮುತ್ಯ ಸುಖ ನಮ್ಮಂಗಿಲ್ಲ 209 ರನ್ ನಾವು ನ್ಯೂಜಿಲ್ಯಾಂಡ್ದವ್ರ ಮೇಲೆ ಹೊಡಿತೀವಿ ಅಂದ್ರೆ. ಆದ್ರೆ ನಮ್ಮ ಟೀಮ್ ಇಂಡಿಯಾ ಡಿಡ್ ಅಂತ ಹೇಳ್ಬೇಕು. ನಮ್ಮ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್, ನಮ್ಮ ಸೂರ್ಯಕುಮಾರ್ ಯಾದವರು ಫಾರ್ಮಿಗೆ ಬರೋಲ್ಲ. ಫಾರ್ಮಿಗೆ ಬಂದರೆ ಒಬ್ಬರು ಕಿಮ್ಮತ್ತು ಕೇಳಲಾರ್ದೆ ಬಿಡೋಂಗಿಲ್ಲ. ಸ್ಪೆಷಲಿ ಇವತ್ತು ನ್ಯೂಜಿಲ್ಯಾಂಡ್ದವರು ಕಾಲು ಬಿದ್ದರು, ಕೈ ಬಿದ್ದರು, ಏನು ಬಿದ್ದರೂ ಬಿಡಲಿಲ್ಲ ಸೂರ್ಯಕುಮಾರ್ ಯಾದವ್. ಬಿದ್ದಂಗೆ 6 ಗಲ್ಲಿಗೆ ಒಂದು 6 ಬಿಡಿದ್ರು ಇವತ್ತು ಸೂರ್ಯಕುಮಾರ್ ಯಾದವ್ ಅವರು. ಈ ಸೂರ್ಯ ನಮಗೆ ಬೇಕಾಗಿತ್ತು. ಇಷ್ಟು ದಿವಸ ಸೂರ್ಯ ಎಲ್ಲಾದ್ರೆ ಟೀಮ್ ಇಂಡಿಯಾ ಗೆಲ್ತಿತ್ತು. ಅದು ಏನು ಅನ್ಸುತ್ತೆ ಎಲ್ಲರಿಗೆ, ಕ್ಯಾಪ್ಟನ್ ಆಗಿದ್ಮೇಲೆ ಚಲೋತ್ನಾಗ ಆಡೋವಲ್ರಿ. ಈಗೇನ ಬರ್ತಾರೋ ಹೊಡಿತಾರೋ ಔಟ್ ಹಾಕೋರು ಹಿಂಗಿತ್ತು. ಆದ್ರೆ ಈಗ ಫಾರ್ಮ್ ಕ್ಯಾಪ್ಟನ್ ವಿತ್ ಫಾರ್ಮ್ ಬಂದಾರ. ಈಗ ಸೂರ್ಯದ ಕ್ಯಾಪ್ಟನ್ ವಿತ್ ಫಾರ್ಮ್ ಬಂದಾರು. ಇನ್ಮೇಲೆ ಐತಿ ಒಬ್ಬೊಬ್ರಿಗೆ ಮಾರಿ ಹಬ್ಬ. ನ್ಯೂಜಿಲ್ಯಾಂಡ್ದವ್ರಿಗೆ ಮಾರಿ ಹಬ್ಬ ಇವತ್ತು. ದರ್ಶನ ಆಯ್ತು, ಸೂರ್ಯಂದು ಇನ್ನೊಂದು ಮುಖನ ಪರಿಚಯ ಆಯ್ತು ಇವತ್ತು. ಎದಕ್ಕಾರ ಪ್ರತಿ ಸಲ ಸೂರ್ಯ ಮುಖ ಪರಿಚಯ ಹಾಕಿರ್ಲಿಲ್ಲ ನ್ಯೂಜಿಲ್ಯಾಂಡ್ದವ್ರಿಗೆ. ಎದಕ್ಕಾರ ಬರ್ತಿದ್ರು ಪಟ ಹೊಡ್ತಿರೋ ಔಟ್ ಹಾಕಿರೋ. ಆದರೆ ಇವತ್ತು ಹೊಡೆದು ಸುಪ್ಲೈ ಶಾಟ ಮತ್ತು ಬ್ಯಾಕ್ ಸ್ವೀಪ ಏನು ಕಾಸಬರಿಗೆ ಹುಡುಕ್ತಾರೋ. ಒಟ್ಟು ನ್ಯೂಜಿಲ್ಯಾಂಡ್ ಬಾಲರ್ಗಂತರೂ ಮುಗೋತ್ತ. ಅವ್ರ ಇವತ್ತು ನಾ ಶಿವಮ್ ದುಬೆ ಬೈದಿನತ್ತೇಳಿ ಮೋಟಿವೇಶನ್ ತೊಗೊಂಡು ಶಿವಮ್ ದುಬೆ ಇವತ್ತು ಇವು ಯಾಕೋ ನನ್ನ ಟೀಮ್ ಹೊರ ಹಾಕ್ಲತ್ತಾನ ಬಾಂಧೈತೆ. ಪ್ರತಿ ಮ್ಯಾಚಾಗ
ಇವತ್ತು ಈ ಪರಿ ಹೊಡೆದು ಇನ್ನೊಮ್ಮೆ ಸ್ಯಾಂಟ್ನರ್ ಮತ್ತು ಇಷ್ಟೋದಿ ಇಂಡಿಯಾದವ್ರ ಮ್ಯಾಲೆ ಮ್ಯಾಚ್ ಆಯ್ತಂದ್ರೆ ಇನ್ನೊಮ್ಮೆ ಬರಕ್ಕೆ ಹೋಗ್ಬಾರ ಟೀಮ್ನಾಗ ಆ ಪರಿ ಡೇಂಜರ್ಸ್ ಬ್ಯಾಟಿಂಗ್ ನಿತ್ತಲ್ಲೇ ಅಣ್ಣ ಮುಂದೆ ಕಾಲತ್ರ ಹಂಗಿಲ್ಲ ಸುಮ್ಮನೆ ನಿಂತಂತೆಲ್ಲ ಫೈಟ್ ರಾಕೆಟ್ ಲಾಂಚ್ ಮಾಡಿಬಿಡ್ತು ಸುಮ್ಮನೆ 6 ಅಪ್ ಬರೀ 6 ಅಪ್ ಯಪ್ಪ ಹೆವಿ ಈ ಪರಿ ಬ್ಯಾಟಿಂಗ್ ನಾನು ಜನ್ಮದಾಗ ನೋಡಿಲ್ಲ ನೆಕ್ಸ್ಟ್ ಲೆವೆಲ್ ಕ್ರೇಜಿ ನಮ್ಮ ಇಂಡಿಯಾ ಟೀಮ್ ಇದ್ರೆ ಬ್ಯಾಟಿಂಗ್. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಇಂಡಿಯಾ ಟೀಮ್ ಇವತ್ತು ಬ್ಯಾಟಿಂಗ್ ಆಡಿದತ್ತೆ ವಿಡಿಯೋ ತೊಳಗೆ ಕಾಮೆಂಟ್ ಮಾಡಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.